ಹ್ಞೂನ್ರಿ ಮಾತಾಡೋಣ. ಹಲೋ ರೀ. ಹಾಂ ಸರ್ ಮಾತಾಡ್ರಿ ಈಗ. ಹಾಂ ಓಕೆ ಫೈನ್. ಅದ ಮಲ್ಕೊಂಡಿದ್ದೆ 7 ಗಂಟೆಗೆ ಹಚ್ಬೇಕಂತಿತ್ತು, ಅದಕ್ಕೆ ಸ್ವಲ್ಪ 15 ಮಿನಿಟ್ ಲೇಟ್ ಆಯ್ತು ಆ್ಯಕ್ಚುಲಿ. ಈಗ ಅವನಿಗೆ ಫೋನ್ ಹಚ್ಚಿದ್ದೆ ನಾನು, ಅದು ಮತ್ತೆ ಸೇಮ್ ಆಂಡ್ರಾಯ್ಡ್ ಪ್ರಾಬ್ಲಮ್ ಅದು. ಬೇರೆ ನಂಬರ್ಲೆ ಟ್ರೈ ಮಾಡ್ಬೇಕು ನೀವು. ಅಂದ್ರೆ ಬೇರೆ ನಂಬರ್ ನಮ್ಮ ಕಡೆ ಇಲ್ಲ, ಆಮೇಲೆ ನಾ ಒಬ್ಬನೇ ಇರ್ತೀನಿ ಹಿಂಗೆ. ಆಮೇಲೆ ಇದು ಕೇಸ್ ಅದಲ್ರಿ, ಇದು ನಾ ಮಾತಾಡಿದ್ರೆ ನಡಕ್ ನಿಂತ್ರ ಇವು ಕೆಲ್ಸ ಆಗಂಗಿಲ್ರಿ ಇವು ಆ್ಯಕ್ಚುಲಿ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಈಗ MS ಪಾಟೀಲ್ ಅವರು, ಅವ್ರ ಟೀಮು, ನೀವು ಎಲ್ಲ ಕೂಡಿ ಅದೇನು ಓಲ್ಡ್ ಸ್ಟೈಲ್ ಇರ್ತಾವಲ್ರಿ ಮೆಕ್ಯಾನಿಸಮ್, ಮೊದ್ಲಿನ ಕಾಲ ಕೆತ್ತೋದು, ರೊಕ್ಕ ಕೆತ್ತೋದು. ಈಗ ಒಬ್ರು ಕೊಡ್ತೀವಿ ಅವ್ರು ಕೊಡಂಗಿಲ್ಲ ಅಂದ್ರೆ ಅದು ಹೆಂಗ್ ಕೆತ್ತಬೇಕು ಅದಕ್ಕೆ ಇರ್ತಾವ ಮೆಕ್ಯಾನಿಸಮ್ಸ್. ಆ ಪದ್ಧತಿ ಇಟ್ಕೊಂಡು ಫಾಲೋ ಮಾಡಿ ಬಗೆಹರಿಸ್ಬೇಕ್ರಿ ಇಶ್ಯೂ ಬೇಸಿಕಲಿ. ಈಗ ಹೆಂಗ ಮೊದ್ಲು ಫಸ್ಟ್ ಆಫ್ ಆಲ್ ಇಂಥ ಕೇಸಸ್ಗಳು ಆಗಂಗಿಲ್ಲ ಆಕ್ಚುಲಿ. ಇವು ಬಿಟ್ವೀನ್ ಸಮಾಜ, ಬ್ರಾಹ್ಮಣರು, ಲಿಂಗಾಯತರು ಇವು ಆಗಂಗೇ ಇಲ್ಲ. ಯಾಕಂದ್ರೆ ಅವ್ರವ್ರ ಸಂಘ ಇರ್ತದ, ಅವ್ರವ್ರ ನೆಟ್ವರ್ಕ್ ಇರ್ತದ, ಅವ್ರವ್ರ ಬಗೆಹರಿಸ್ಕೊಂಡ್ಬಿಡ್ತಾರಲ್ಲಿ. ಅಲ್ಲಿ ಲಫಡನ ಬರಂಗಿಲ್ಲ. ಲಫಡ ಏನ್ ಬರ್ತಂದ್ರೆ ನಮ್ಮಂತವ್ರ ಕೇಸು, ಗೌರ್ಮೆಂಟ್, ಪ್ರೈವೇಟ್ ಕಂಪ್ನಿ, ಅದು ಇದು ಸುಳಾಸುಂಟಿ, ಈ ಸೆಗ್ಮೆಂಟ್ ಸ್ವಲ್ಪ ಹಳಿಗೇರಿ ಸಿಸ್ಟಮ್ ಅದು ಆಕ್ಚುಲಿ. ಅದ್ರ ಮತ್ತೆ ಇಂಗ್ಲಿಷು, ಕನ್ನಡ 108, ಅವ್ರ ನೆಟ್ವರ್ಕ್ ಬೇರೆ, ಇವ್ರ ನೆಟ್ವರ್ಕ್ ಬೇರೆ, ಆಕ್ಸಿಸ್ ಬ್ಯಾಂಕ್ದವ್ರ ನೆಟ್ವರ್ಕ್ ಬೇರೆ, ನ್ಯಾಷನಲೈಸ್ ಅವು ಬ್ಯಾಂಕ್ಸ್ ಬೇರೆ, ಕೋಆಪರೇಟಿವ್ ಸೊಸೈಟಿ ಅವ್ ತಮ್ಮ ಅವ್ರದ್ದು ಬೇರೆ, ಹಿಂಗ. ಸೊ ಈಗ ನಾನು ಅವ್ನ ಜೋಡಿ ಮಾತಾಡಿ ಎಲ್ಲ ಡಿಸ್ಕಷನ್ ಆಗಿತ್ತು. ನೀನೇ ತನಕ ಎಲ್ಲ ಕರೆಕ್ಟ್ ಆಗ್ಯದ. ಅವ್ನು ಹೂ ಅಂದ ಮನುಷ್ಯ, ತಮ್ಮ ಅಂದಿದ್ದವ್ರು ಹೂ ಅಂದ ರೊಕ್ಕ ಕೊಡ್ಲಿಕ್ಕ, ಬ್ಯಾಂಕ್ ಕಡೆಲಿಂದ ಒಂದ್ ಲೆಟರ್ ತರಿಸ್ತೀನಪ್ಪಾ ಅಂತ ಹೂ ಅಂತ ಅಂದಾನಲ್ಲ ಆಕ್ಚುಲಿ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं उन्होंने आपके कॉल को होल्ड पर रखा है. कृपया लाइन पर बने रहिए. ಸೊ ಈಗ ಏನಾತಂತಂದ್ರ ನಿನ್ನೆ ಫೋನ್ ಮಾಡಿ ಎಲ್ಲ ಮಾತಾಡಾತು. ಅವ್ನು ಹೂನು ಅಂದಾನ. ಏನಂದ್ರ 12 ತನಕ ಮಾತಾಡಿ ಡಾಕ್ಯುಮೆಂಟ್ ತರಿಸ್ತೀನಿ ಅಂತ ಅಂದಾನ ಆಕ್ಚುಲಿ. ತಾನ ಹೋಗಿ ಮಾತಾಡಿ, ತಾನ ಸ್ವಂತ. ಯಾಕಂದ್ರೆ ಅವ್ರದೆಲ್ಲ ಈಗ ಅವ್ರ ಕಡೆ ಲೀಡರ್ಸ್ ಇರ್ತಾರ, ಅವ್ರು ಬ್ಯಾಂಕ್ ಮ್ಯಾನೇಜರ್ ಅವ್ರ ಜೋಡಿ ಮಾತಾಡ್ತಾರ, ಅವ್ರು ಇವನಿಗೆ ಕಳಿಸ್ತಾರ ಆಕ್ಚುಲಿ, ಹೋ ಬಾಬಾ ಅಂತೇಳಿ. ಸೊ ನಂದು ಪಾಯಿಂಟ್ಸ್ ಎಲ್ಲ ನಾನು ಹಾಕಿ ಕಳ್ಸಿದ್ದೆ ಡಾಕ್ಯುಮೆಂಟ್ನಾಗ, ಏನೇನ್ ಬರ್ಬೇಕಂತ ಹೇಳಿ. ಈಗ ನಾ ತೀರ್ ಹೋದ್ರ ನಮ್ ತಮ್ಮನ ಅಕೌಂಟಿಗೆ ಬರ್ಬೇಕು. ಆಮೇಲೆ ಬ್ಯಾಂಕ್ದವ್ರು ಏನಂದ್ರೆ ಶ್ಯೂರಿಟಿ ಅಂತ ಹೇಳಿ ಅವ್ರನ್ನ ಹೇಳ್ತಾರ. ಯಾಕಂದ್ರೆ 3 ತಿಂಗಳ ಕೆಲ್ಸ ಅಲ್ರಿ ಅದು, 3-4 ತಿಂಗಳ. ಅವನಡಕ್ ಅವ ಗೋಟಕಂದ್ರೆ ಮತ್ತೆ ಶ್ಯೂರಿಟಿ ಯಾರು ಕೊಡ್ಬೇಕಲ್ಲ, ಬ್ಯಾಂಕ್ದವ್ರು ಮೀಡಿಯೇಟರ್ಸ್ ಆಗ್ತಾರೆ ಆಕ್ಚುಲಿ, ಇಲ್ಲ ಅವ್ರ ಮಂದಿದವರು ಇಬ್ರು. ಇಲ್ಲಿ ಈ ಕೇಸ್ನಾಗ ಇಬ್ರು ಬರ್ತಾರೆ ಇಲ್ಲಿ ಆಕ್ಚುಲಿ. ಎಲ್ಲ ಡಿಸ್ಕಷನ್ ನಿನ್ನೆ ಮಾತೆಲ್ಲ ಆಗ್ಯದ, ಎಲ್ಲ ಆತು. 12 ತನಕ 2 ತನಕ ಕೆಲಸ ಮುಗಿಸ್ಪಾ ಅಂತ ಹೇಳಿನ ಅವನಿಗೆ ಆಕ್ಚುಲಿ. ಹೂ ಅಂದನೆಲ್ಲ. ಈ ಮಧ್ಯಾಹ್ನ ಮುಂಜಾನೆ 3 ಗಂಟೆ 4 ಗಂಟೆ ಫೋನ್ ಮಾಡಿದ್ರೆ ಸೇಮ್ ಆಂಡ್ರಾಯ್ಡ್ ಇಶ್ಯೂ. ಆ ಫೋನ್ ಕನೆಕ್ಷನ್ ಹಚ್ಕೊಡಂಗಿಲ್ಲ, ಸುಮ್ಮನೆ ಆಟಾಡೋದು. ಈ ಆಂಡ್ರಾಯ್ಡ್ ಸಿಸ್ಟಮ್ ಅದಲ್ರಿ, ನಂಬರ್ 1 ಬೋಗಸ್ ಸಿಸ್ಟಮ್ ಅದ. ಈ ಮುಂದೆ ಇಂಟರ್ ಡಿಸ್ಟ್ರಿಕ್ಟ್ ಕೋಆಪರೇಷನ್, ಇಂಟರ್ ಸ್ಟೇಟ್ ಇವೇನು ಆಂಡ್ರಾಯ್ಡ್ ಬೇಸಸ್ ನಡೀತಾವಲ್ರಿ, ಇವು ಯಾವ ಹೋಗಂಗಿಲ್ಲ. ಇವು ಎಲ್ಲ ಬಂದಾಗ್ಬಿಡ್ತಾವು. ಯಾಕಂದ್ರೆ ಅಲ್ಲಿ ಕಾನ್ಫಿಡೆನ್ಸ್ ಚಾನಲ್ ಇಲ್ಲ. ಅಲ್ಲಿ ರೊಕ್ಕ ತೊಗೊಂಡ್ಬಿಡ್ತಾರ, ಕರೆಕ್ಟ್ ಕೆಲಸ ಮಾಡಂಗಿಲ್ಲ. ಆಂಡ್ರಾಯ್ಡ್ ಲಿಂದ ಫೋನ್ ಮಾಡ್ಬೇಕಂತಂದ್ರೆ ಲಿಂಕ್ ಹಚ್ಕೊಡಂಗಿಲ್ಲ ಅದು ಆಂಡ್ರಾಯ್ಡ್ ಮಂದಿ. ಸಿಮ್ ಗಿಮ್ ಗೊತ್ತಿಲ್ರಿ, ಅವ್ರವ್ರ ನೆಟ್ವರ್ಕ್ ಏನಿರ್ತೋ ಅವ್ರು ಮಾಡ್ಕೊಂಡು ಹೋಗ್ಬಿಡ್ತಾರ. ಅಡ್ರೆಸ್ ಇತ್ತಂದ್ರ ಆ ಮನಿ ಗಿನಿ ಪರಿಚಯ ನೆಟ್ವರ್ಕ್ ಏನ್ ಇರ್ತಲ್ಲ ಮೀಡಿಯೇಟರ್ಸ್, ಆ ಸಿಸ್ಟಮ್ ಮಾಡ್ಕೊಂಡು ಹೊಂಟ್ಬಿಡ್ತಾರ ಅಷ್ಟೇ. ಗೊತ್ತಿಲ್ಲ. ನಂದು ಕೇಸ್ನಾಗ ಆಂಡ್ರಾಯ್ಡ್ ಗದ್ಲ ಟೆಕ್ನಾಲಜಿ ಫಾಲ್ತು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬೇಸಿಕಲಿ. ಈಗ ಇವ್ರದ್ದು ಕೇಸು ಅಲ್ಲಿ 70 ಮಂದಿದವ್ರು ಅದ ನೆಟ್ವರ್ಕ್. ಅವ್ರದ್ದು ಆಲ್ ಕರ್ನಾಟಕ ಲೆವೆಲ್ ಮಂದಿ ಕನೆಕ್ಷನ್ ಅದ ಪೊಲಿಟಿಕಲ್.
SBI ಬ್ಯಾಂಕ್ದವರು ಇನ್ವಾಲ್ವ್ ಅದಾರ ಅಲ್ಲಿ. ಯಾಕಂದ್ರೆ ಪೊಲಿಟಿಕಲ್ ಕನೆಕ್ಷನ್ ಇರೋದ ಬ್ಯಾಂಕ್ದವ್ರು ನಡೆಯಂಗಿಲ್ಲ. ಬ್ಯಾಂಕ್ದವರು ಪೊಲಿಟಿಕಲ್ ಮಂದಿದವ್ರು ಬ್ಯಾಂಕ್ ಇಲ್ಲ ಅಂದ್ರೆ ಅವ್ರು ನಡೆಯಂಗಿಲ್ಲ. ಯಾಕಂದ್ರೆ ರೊಕ್ಕದ ಕೇಸು ಎಲ್ಲೆಲ್ಲಿ ಬೇಕಾಗ್ತದೆ ಅಲ್ಲಿ ತಗೋತಾರ ಅವ್ರು. ಹಿಂಗ ಸೊ ಹಿಂಗದ್ರಿ. ಈಗ ಇವು ನನ್ ಜೋಡಿ ಆಟ ಆಡ್ಕೋತ ಕೂಡ್ತಾನಂದ್ರ ಅದು ನಾನ್ ನಡಕ್ ನಿಂತು ಮಾತಾಡೋದು ಅದಕ್ಕೆ ಅದು ಆಗಂಗಿಲ್ಲ. ಆಕ್ಚುಲಿ ಕೆಲಸ ಆಗಂಗಿಲ್ಲ. ಅವ್ರು ಸುಮ್ನೆ ಏನೋ ನಡಕಿನವ್ರು ಏನೋ ಸುನೀಲಿಂದ ಫೋನ್ ಹಚ್ಚಾರ, ಏನೋ ಒಂದು ಭರೋಸಾ ಇಲ್ಲ ಅಂತೇಳಿ ಏನೋ ಮಾಡ್ಯಾರ, ಏನೋ ವಿಚಾರ ಮಾಡಿ. ಆ ಸಿಸ್ಟಮ್ ಕರೆಕ್ಟ್ ಅಲ್ರಿ ಅದು. ಈಗ ಏನ್ ಮಾಡ್ಬೇಕಂತ ನಾ ಏನ್ ಅಂತೀನಂದ್ರ, ಪ್ಲಾನ್ ಆಫ್ ಆಕ್ಷನ್ ಹೆಂಗಿರ್ಬೇಕಂದ್ರ, ನೀವು MS ಪಾಟೀಲ್ ಅವ್ರ ಜೋಡಿಗೆ ಅಲ್ಲಿ ಕುತ್ಕೊಂಡು ನಾಳೆ ಮೀಟಿಂಗ್ ಮಾಡ್ರಿ. ಅಲ್ಲಿ ಅಂದ್ರೆ ಈಗ ನಾ ಏನ್ ಡಿಸ್ಕಷನ್ ಮಾಡಿಲ್ಲ ಅದ ಪಾಯಿಂಟ್ಸ್ ನೀವು ಆಲ್ರೆಡಿ ಅಲ್ಲಿ ಮಾತಾಡಿದ್ದಾನ. ಯಾಕಂದ್ರೆ ನಾ ಆಲ್ರೆಡಿ ಅಲ್ಲಿ ಬಂದಿದ್ದಾಗ ಅದು ಕೈ ಹತ್ಕೊಂಡ ಬಂದಿದ್ದಾನ ಆಕ್ಚುಲಿ. ಯಾಕಂದ್ರೆ ಅವ್ರು ನಮ್ ಜೋಡಿ ವ್ಯವಹಾರ ಮಾಡಂಗಿಲ್ಲ ಅವ್ರು ಕರೆಕ್ಟ್ ಆಗಿ. ಸುಮ್ನೆ ನಾವು ವ್ಯವಹಾರ ಮಾಡಿದ್ರು ವ್ಯರ್ಥ, ಅರ್ಥ ಇಲ್ಲ ಅದಕ್ಕೆ. ಹಿಂಗ ನೆಕ್ಸ್ಟ್ ಏನಂತಂದ್ರ, ನೀವ ಏನಂದ್ರ ಫಟಾಫಟ್ ಫಾಸ್ಟ್ ಏನಾಗ್ತದ, ಯಾವ ಮಾರ್ಗ ಆಗ್ತದ ಅದು ತಗೊಂಡ್ಬಿಡ್ರಿ. ಇನ್ನೊಂದು ನೋಟಿಸ್ ಕಳಿಸಿ ವೇಟ್ ಮಾಡ್ತೀರಿ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಇಲ್ಲ ವಾರಂಟ್ ಇಶ್ಯೂ ಮಾಡ್ಕೊಂಡು SBI ಮ್ಯಾನೇಜರ್ ಇವ್ರಿಗೆ ಹಾಕಿ ಕೇಸ್ ಹಾಕಿ ಕರೆಸಿ ಸೀದಾ ಡಿಸ್ಕಷನ್ ಮಾಡ್ತೀರಿ ಅಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಈಗ ಅಲ್ಲಿ 70 ಮಂದಿದವ್ರು ಇರ್ಲಾರ್ದ ಏನು ನಡೆಯಂಗಿಲ್ಲ ಅವ್ರದ್ದು ಕೆಲಸ. ಆಕ್ಚುಲಿ ಅಲ್ಲಿ ಬ್ರಾಂಚ್ ತರಿಸ್ಕೊಂಡ್ರ ಅಲ್ಲಿ SBI ದವ್ರದ್ದು. ಕೇಳಿಸೋದ್ರಿ? ನಾ ಏನಲ್ಲಿಗತ್ತೀನಂದ್ರ, SBI ದವ್ರು ಬ್ರಾಂಚ್ ತರಿಸ್ಕೊಂಡ್ರಲ್ಲಿ ಸತ್ತೂರ್ನಾಗ. SBI ಬಿಟ್ಟು ಯಾವ್ದು ಬ್ರಾಂಚ್ ಇಲ್ಲ ಅಲ್ಲಿ ಹಳ್ಳಿನಾಗ. ಹಿಂಗ ಈಗ ನಾ ಇವಾಗ ಕ್ಲೈಂಟ್ ನಾನೊಂದ್ಸರಿ ಕಾಲ್ ಮಾಡಿ ಮಾತಾಡ್ರಿ. ಈಗ ಕ್ಲೈಂಟ್ ಅವ ಕ್ಲೈಂಟ್ ಅಲ್ಲ, ಅವ್ರ ಮಂದಿ ಕ್ರಿಮಿನಲ್ ಮಂದಿಯವರು, ಇನ್ಕ್ಲೂಡಿಂಗ್ SBI ಬ್ರಾಂಚ್ ಮಂದಿಯವ್ರು. ಈಗ ಅದಕ್ಕೆ ಮಾತಾಡ್ಲಂಗ್ ನೀವೇ ಇನ್ನೊಂದ್ಸರಿ ಮಾತಾಡ್ತೀರ ಅಂತ ಕೇಳಾಕತ್ತೀನಿ. ಅಲ್ಲ, ನೀವು ಮಾತಾಡಿದ್ರೆ ಅದು ಕನೆಕ್ಷನ್ ಹಚ್ಬೇಕಲ್ರಿ, ನೆಟ್ವರ್ಕ್. ಅಲ್ರಿ, ಅವ್ರು ನಿಮ್ ಮೊಬೈಲ್ಗೆ ಅಷ್ಟೇ, ನಿಮ್ ಸಿಮ್ಗೆ ಅಷ್ಟೇ ಅವ್ರ ಕನೆಕ್ಷನ್ ಸ್ಟಾಪ್ ಆಗಿರ್ಬೋದು. ನಮ್ ಸಿಮ್ಮಿಗೆ ನನ್ನ ನಂಬರ್ ಗೊತ್ತಿಲ್ಲ ಅವ್ರಿಗೆ. ಅಲ್ಲ, ಅಷ್ಟೇ ಸಣ್ಣ ಹುಡುಗರ ಆಟ ಇರಂಗಿಲ್ಲ ಅಲ್ಲ. ಹಂಗ ಸಣ್ಣ ಹುಡುಗರ ಆಟ ಇತ್ತಂದ್ರ ಅವ್ರು ಹೆದರಿಕೆನೇ ಇಲ್ಲಾರ್ದಂಗ ಒಂದ್ಸರಿ ಟ್ರೈ ಮಾಡಕ್ ಏನಾಗಿದೆ, ನಾನು ಒಂದ್ಸರಿ ಟ್ರೈ ಮಾಡ್ತೀನಿ ನೋಡಮ್ ಕನೆಕ್ಟ್ ಆಗುತ್ತೆ. ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ನೀವು ಮತ್ತೆ ಕಂಪ್ಲೇಂಟ್ ಮಾಡಿದ್ರೆ ಆಯ್ತು. ನೀವು ಈಗ ಹೆಂಗ್ ಅಂತೀರಿ ಹಂಗ. ನೀವು ಕಂಪ್ಲೇಂಟ್ ಅಂದ್ರೆ ಈಗ ನೀವು MS ಪಾಟೀಲ್ ಅವ್ರದ್ದು ಅದು ಪೊಲೀಸ್ ನೆಟ್ವರ್ಕ್ ಏನಿರ್ತಾವಲ್ಲ, ಅದು ಹೈ ಲೆವೆಲ್ ಏನ್ ಪ್ರೊಫೈಲ್ ಇರ್ತವಲ್ರಿ, ಅಲ್ಲಿದವ್ರ ಸಂಘದವ್ರು ಇರ್ತಾರ ಸತ್ತೂರ್ದವ್ರು. ಅವರು SBI ದವ್ರು ಕೊಲಾಬ್ರೇಷನ್ ಮಾಡ್ಕೊಂಡು ಅಲ್ಲಿ ಬ್ರಾಂಚ್ ಹಿಡಿಸ್ಕೊಂಡಿರ್ತಾರ. ಅಲ್ಲಿ ನೆಟ್ವರ್ಕ್ ಇರ್ತವಲ್ಲ. ಏನಾಗ್ತಿಲ್ರಿ, ನಾವು ಲೀಗಲ್ ಆಗಿ ಅಲ್ಲಲ್ಲ, ಇವ್ ಏನ್ ಪಾಯಿಂಟ್ಸ್ ಹೇಳಿಗತ್ತೀನಲ್ಲ, ಇವ್ ಪಾಯಿಂಟ್ಸ್ ಏನ್ ಹೇಳಿಗತ್ತೀನಲ್ರಿ, ಇವು 100% ಲೀಗಲ್, 100%. ಇವು ಯಾವ ಲೀಗಲ್ ಬಿಟ್ಟಿಲ್ರಿ ಇವು ಪಾಯಿಂಟ್ಸ್ ಆಕ್ಚುಲಿ. ನಮ್ದೊಂದು ಪ್ರೊಸೀಜರ್ ಅಂತ ಹೇಳ್ತೀರ, ಅದನ್ನ ಮಾಡ್ಬೇಕು. ಅದಕ್ಕೆ ನೀವು ಫೋನ್ ಹಚ್ಚಿ ಮಾತಾಡ್ರಿ. ಅವ್ರು ನಿಮ್ ಜೋಡಿ ಮಾತಾಡ್ತಾರ ಅಂತಂದ್ರೆ ದಟ್ ಈಸ್ ಆಲ್ಸೋ ಫೈನ್. ಅವ್ನಿಗೆ ಹೇಳಿನ ಆಲ್ರೆಡಿ, ನಿಮ್ ನಂಬರ್ ಕೊಟ್ಟಿನ. ಅದೇ ನಿಮ್ಗೆ ಮೆಸೇಜ್ ಮಾಡ್ತೀನಿ, ನಿಮ್ ನಂಬರ್ ಅವ್ನಿಗೆ ಕೊಟ್ಟಿನ. ಅವ್ನಿಗೆ ಹೇಳಿನಿ, ನನ್ ಜೋಡಿ ಹಂಗ ಆಟ ಆಡ್ತಲ್ಲಪ್ಪ, ಅವ್ರ ಜೋಡಿ ಆಟ ಆಡ್ಬೇಡ, ಸ್ವಲ್ಪ ಇಂಪಾರ್ಟೆನ್ಸ್ ಮರ್ಯಾದೆ ಕೊಟ್ಟು ಕೆಲಸ ಮಾಡು. ಹೆಂಗ್ ಉಳ್ಕಿದವ್ರ ಕೇಸ್ನಾಗೆಲ್ಲ ಬ್ಯಾಂಕಿಂಗ್ ಏಜೆಂಟ್ ಹೆಂಗ್ ಮಾಡ್ತಿರಲ್ಲ ಹಂಗ ನನ್ ಜೋಡಿನು ಮಾಡ್ರಿ, ಅವ್ರ ಜೋಡಿನು ಮಾಡ್ರಿ. ನನ್ ಕೇಸ್ನಾಗ ಸದ್ಯ ಆಗಿಲ್ಲ, ಹಂಗ್ ನನ್ ಜೋಡಿ ಹೆಂಗ್ ಮಾಡ್ಲಿಕತ್ತಿಲ್ಲ ಅವ್ರ ಜೋಡಿ ಹಂಗ್ ಮಾಡ್ಬೇಡ ಅಂತೂ ಹೇಳಿನ. ಕ್ಲಿಯರ್ ಕಟ್ ಗೊತ್ತದಲ್ರಿ. ಈಗ ನಿಮ್ ಜೋಡಿ ನಾವನಿಗೆ ಹೇಳಿನ, ನೀವು ಅವ್ರ ಜೋಡಿ ಬೆಟ್ಟಾಗಿ ಪೇಪರ್ ವರ್ಕ್ ಏನಿರ್ತದ ಮಾಡ್ಕೊಂಡು ಕರೆಕ್ಟ್ ಆಗಿ ಪ್ಲಾನಿಂಗ್ ಮಾಡ್ಕೊಂಡು ನೀ ಮಾತಾಡಿ ಮಾಡ ಅಂತ ಹೇಳಿನ. ಆಕ್ಚುಲಿ ಅವನಿಗೆ ನಾನು ಮಾತಾಡ್ತೀನಿ ಅಂತ ಹೇಳಿನಿ. ಅಂದ್ರೆ ಮೀಟಿಂಗ್ ಶೆಡ್ಯೂಲಿಂಗ್ ಕೇಳಿಸ್ಲಿರ್ತದ್ರಿ? ಹಾ, ಅಂದ್ರ ಅವ ಪೇಪರ್ ನನಗ SBI ಲೆಟರ್ ತಂದು ಕೊಟ್ಟಿದ್ರಿ. ಈಗ ಕೊಟ್ಟಿದ್ರ ನಾ ನಿಮಗ್ ಫೋನ್ ಹಚ್ಚಿ ನೆಕ್ಸ್ಟ್ ನಿಮಗ್ ಮೀಟಿಂಗ್ ಶೆಡ್ಯೂಲ್ ಮಾಡಿ, ನೀವು ಅದು ಏನಿರ್ತದಲ್ಲ ಲೀಗಲ್ ಪತ್ರ ಅದು ರೆಡಿ ಮಾಡಿ ಅಂತ ಹೇಳಿ ಶೆಡ್ಯೂಲಿಂಗ್ ಮಾಡಿ ಕೋಆರ್ಡಿನೇಟ್ ಮಾಡ್ತಿದ್ದೆ. ಇಲ್ಲ ಅವನಿಗೆ ಹೇಳಿದ್ದನ, ನೀನೇ ಕೋಆರ್ಡಿನೇಟ್ ಮಾಡಿ ಮಾತಾಡಿದ್ ಮಾಡು, ನಾ ಒಂದ್ ಮಾತು ಹೇಳ್ತೀನಿ ಅಂತ ಹೇಳಿದ್ದನ ಆಕ್ಚುಲಿ ನಿನ್ನೆ. ಹೋಲ್ ಬಿಡ್ರಿ, ಅದು ಈ ತರ ನಾನು ಹಚ್ಚಿ ಮಾತಾಡ್ತೀನಿ, ಮಾತಾಡಿ ನಿಮ್ಗೆ ಒಳ್ಳೆ ಹಚ್ತೀನಿ ನಾನು. ಈಗ ಮಾತಾಡಿ ನಂಗೆ ನೋಡ್ರಿ, ಟ್ರೈ ಮಾಡ್ರಿ. ನಂಬರ್ ಕೊಟ್ರಿ ಅವ್ರಿಗೆ, ನಾನು ಹಚ್ಚಿ ಮಾತಾಡಿ ನಿಮ್ಗೆ ಒಳ್ಳೆ. ಅದಾಗ್ಲಿಲ್ಲ ಅಂದ್ರೆ ಬೇಸಿಕಲಿ MS ಪಾಟೀಲ್ ಅವರು ಸತ್ತೂರ್ದವ್ರು ಏನ್ ಪ್ರೊಸೀಜರ್ ಅದು ಹೈ ಲೆವೆಲ್ ಪ್ರೊಫೈಲ್ ಅಂತ ಪ್ರೊಸೀಜರ್ ಕಂಟಿನ್ಯೂ ಮಾಡ್ತೀವಿ ನಾವು, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು.
ಅದು ನಾವ್ ಪೊಲೀಸರಿಂದ ಒಂದ್ ಹೇಳಿಸ್ತೇವ್ರಿ. ನೀವು ಇವಾಗ ಬೇರೆ ದಾರಿ ಇಲ್ರಿ. ನಾವ್ ಹೇಳಿವಲ್ರಿ ಅವತ್ತ ನಿಮ್ಗ್ ಆಗಿಲ್ಲ ಅಂದಾಗ ನಾವ್ ಟ್ರೈ ನಾವ್ ಇದು ಮಾಡೋ ಹೊತ್ತಿಗೆ ನೀವು ಸ್ವಲ್ಪ ಆಮೇಲೆ ಅಂತ ಎಮೋಷನ್ಸ್ ಎಲ್ಲ ಕರೆಕ್ಟ್ ಇಟ್ಕೋಬೇಡ್ರಿ ಅಂತ. ಅದು ಅಲ್ಲ, ನಾನಂತೂ ಇಲ್ಲಿ ಬಿಡ್ರಿ, ನಾ SBI ಮ್ಯಾನೇಜರ್ ಬಿಡ್ಲಿಕ್ಕೆ ರೆಡಿ ಇಲ್ಲ ನಾನು. ಆಯ್ತ್ರಿ, ನೀವು ನಾವ್ ನೇರವಾಗಿ SBI ಮ್ಯಾನೇಜರ್ ಹೋಗಕ್ ಆಗಲ್ರಿ. ನೋಡ್ರಿ ನಾವ್ ನಿಮ್ ಹೇಳಿದ್ ಇಲ್ಲಿವರೆಗೆ ನಾ ಕೇಳಿದ್ದಾನೆ, ನನಗೆ ಇಷ್ಟೊತ್ತಿನ ಕೇಳಿದ್ನಲ್ರಿ. ನನಗ ನಾ ಹೇಳದ್ ಕೇಳ್ರಿ. ಈಗ ಒಂದ್ರಿ ಸರ, ಒಂದು ಬೇಸಿಕ್ ಪ್ರೊಸೀಜರ್ ಅಂತ ಇರ್ತೈತ್ರಿ. ಫಸ್ಟ್ ನಾವ್ ಕಂಪ್ಲೇಂಟ್ ಕೊಡ್ಬೇಕು. ಕಂಪ್ಲೇಂಟ್ ದಾಗ ಇನ್ವೆಸ್ಟಿಗೇಷನ್ ಆಫೀಸರ್ ನೇಮಕ ಮಾಡ್ತಾರ. ಇನ್ವೆಸ್ಟಿಗೇಷನ್ ಆಫೀಸರ್ ಹೋಗಿ ಆ ಜಾಗ ನೋಡ್ತಾನ, ಅವ್ನ್ ಕಾಂಟ್ಯಾಕ್ಟ್ ಮಾಡ್ತಾನ. ಅವ್ನ ಕೈಯಾಗ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ಲೀಗಲ್ ಟೀಮ್ ಹೋಗುತ್ರಿ. ಅವಾಗ ಕಂಪ್ಲೇಂಟ್ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕ್ರಿ. ನಾವ್ ಹಂಗ ನೇರವಾಗಿ ಕೋರ್ಟ್ಗೆ ಹೋದ್ವಿ ಅಥವಾ ಬೇರೆ ಕಡೆ ಹೋದ್ವಿ, ಅಲ್ಲೋ ನೀನ್ ಕಂಪ್ಲೇಂಟ್ ಕೊಟ್ಟಿಲ್ಲ, ಮೊದ್ಲು ಕಂಪ್ಲೇಂಟ್ ಕೊಡುವಂತ ಬೇಸಿಕ್ ನಾಲೆಡ್ಜ್ ಇಲ್ಲಿ ನಿನಗ, ನೀನ್ ಹೆಂಗ್ ವಕೀಲಿಕೆ ಮಾಡಿದ್ರೆ ನನಗ ಬೈತಾರಿ ಅವ್ರು. ಹಂಗ ಅದಕ್ಕ ನೀವ್ ಹೇಳ್ದಂಗ ಆಗಲ್ರಿ ಅವು. ಅದಕ್ಕ ನಾವು ಈ ಕಂಪ್ಲೇಂಟ್ ಕೊಡ್ಬೇಕಂದ್ರ ನೀವು ಬೇಕ್ರಿ, ಅದಕ್ಕೆ ನಿಮ್ದು ಸೈನ್ ಬೇಕ್ರಿ. ಅದಕ್ಕ ನಾ SBI ಬ್ಯಾಂಕ್ ನಾ ಹೇಳಿದ್ರ ಕೇಳ್ರಿ ಸರ್. ನಾ ಹೇಳಿದ್ರ ಕಂಪ್ಲೀಟ್ ಕೇಳ್ರಿ, ಆಮೇಲೆ ನೀವ್ ಹೇಳ್ರಿ. ಮತ್ತೆ ಡಿಫೆಕ್ಟ್ ಏನಂದ್ರೆ ನೀವ್ ಮತ್ತೆ ಹೇಳಕಂತೀರ, ನಿಮ್ ಮತ್ತೆ ಮಾತಾಡಕ್ ಅವಕಾಶ ಕೊಡ್ತೀನಿ ನಾನು. ಮೊದ್ಲು ನಾ ಹೇಳಿದ್ರ ಪೂರಾ ಕೇಳ್ಬೇಕು ನೀವು ಯಾವಾಗ್ಲೂ. ಓಕೆ, ಈಗ ನಾವ್ ಕಂಪ್ಲೇಂಟ್ ಕೊಡ್ಬೇಕಂದ್ರ ನಾವ್ ಕಂಪ್ಲೇಂಟ್ ಕೊಟ್ಟ ಮೇಲೆ ನೀವು ನಮ್ ಫ್ರೆಂಡ್ ಗಿಂದ ಅಂತ ಅನ್ನಂಗಿಲ್ಲ. ಯಾಕಂದ್ರೆ ಲೀಗಲ್ ಪ್ರೊಸೀಜರ್ ಅಲ್ಲಿ ನಡೀದಿಲ್ಲ ಅದು. ನಮ್ ಫ್ರೆಂಡ್ ಅವ್ನು ನೋಡ್ಬೇಕು, ಆಮೇಲೆ ಬ್ಯಾಂಕ್ನವ್ರು ತಗೋರಿ ಅಂತ ಹೇಳ್ಬೇಡ್ರಿ. ನಿಮ್ ಫ್ರೆಂಡ್ ಹಿಡ್ಕೊಂಡ್ ಜಡದ ಮೇಲೆ ಬ್ಯಾಂಕ್ನರ್ ಬಾಯಿ ಬಿಡ್ತಾರ. ಬ್ಯಾಂಕ್ನರ್ ಬಿಟ್ಟ ಬ್ಯಾಂಕ್ನರ್ಗೆ ಹೋಗಿ ಜಡಿಯಾಕ್ ಬರ್ತಿತ್ ನಾವು. ನೀವ್ ಅದನ್ನ ನೆನಪಿಟ್ಗಾರಿ. ನಾವ್ ನಿಮ್ ಫ್ರೆಂಡ್ ಹಿಡಿದು ಹಾಕಿ ಜಡಿಸ್ಬೇಕು ಪೊಲೀಸ್ ಸ್ಟೇಷನ್ ದಾಗ. ಅವ್ ಹೊಡೆದ ಮೇಲೆ ಅವಾಗ ಬಾಯಿ ಬಿಡ್ತಾನ. ಅವಾಗ ನಿಮ್ ಬ್ಯಾಂಕ್ನರ್ನ ಅವ್ರನ್ನೆಲ್ಲ ತರ್ಬೇಕ್ರಿ ನಾವು. ನೀವ್ ಎಷ್ಟೋ ಸಿನಿಮಾನು ನೋಡಿರ್ತೀರಿ. ಯಾವಾಗ್ಲೂ ಹಾಕಿ ಜಡಿತಾರ ಎದಕ್ ಜಡಿತಾರ ಅಂದ್ರೆ ಅವ್ರು ಸತ್ಯ ಹೇಳ್ತಿರಲ್ಲ, ಸುಳ್ಳು ಹೇಳ್ತಿರ್ತಾರೆ. ನಿಮ್ ಮುಂದೆ ಇಲ್ಲಿವರೆಗೆ ಬರೀ ಸುಳ್ಳು ಹೇಳಕತ್ತ. ನಿಮ್ಗೆ ಯಾವತ್ತೇ ಹೇಳಿದ್ ನಾನು ಸುಳ್ಳು ಹೇಳಕತ್ತೇನ್ರಿ ಅವ, ನೀವ್ ನಂಬಕತ್ತೀರಿ ಅಂತ. ನಾವ್ ನಿಮ್ಮಂಗ ನಂಬೋದಿಲ್ರಿ ನಾವು. ಯಾಕಂದ್ರೆ ನಾವು 4 ವರ್ಷ ಜೀವನ ಮನಿ ಮಠ ಎಲ್ಲಾ ಮಾರ್ಕೊಂಡ್ ಲಾ ಓದಿರ್ತೀವ್ರಿ ನಾವು. ಲಾ ಯಾಕೆ ಓದಿರ್ತೀವಿ ಅಂದ್ರ ಪ್ರತಿಯೊಬ್ಬ ಮನುಷ್ಯಾಗ ಯಾವ ರೀತಿ ನಡ್ಕಂತಾರ, ಅವ್ನ ಮೈಂಡ್ ಸೆಟ್ ಏನೈತಿ, ಅವ್ನ ಸೈಕಾಲಜಿ ಏನೈತಿ ಎಲ್ಲ ಅರ್ಥ ಮಾಡ್ಕೊಂಡು ಯಾವತ್ತಿನಾಗ ಯಾವ ಶಿಕ್ಷೆ ಕೊಡ್ಸ್ಬೇಕು, ಅವ್ನ ಯಾವ ರೀತಿ ಮಾತಾಡ್ಸ್ಬೇಕು ಎಲ್ಲ ಕಲ್ತಿರ್ತೀವಿ ನಾವು. ನೀವು ಸಾಫ್ಟ್ವೇರ್ ಇಂಜಿನಿಯರ್ ನೀವ್ ಎಷ್ಟು ಎಕ್ಸ್ಪರ್ಟ್ ಇದ್ರಿ, ಹಂಗ ನಾವು ಲಾದಾಗ ನಾವ್ ಎಕ್ಸ್ಪರ್ಟ್ ಇರ್ತೀವ್ರಿ. ಅದಕ್ಕ ನಮ್ ಲೀಗಲ್ ಪ್ರೊಸೀಜರ್ ದಾಗ ನಾವ್ ಮಾಡ್ತೀವ್ರಿ. ಅದ್ರಾಗ ನೀವ್ ಇದು ಮಾಡಕ್ ಹೋಗ್ರಿ. ಯಾಕಂದ್ರೆ ನೀವು ಇಲ್ಲಿವರೆಗೆ ನೀವ್ ಹೇಳ್ದಂಗೆ ಕೇಳಿದ್ರಿ. ನಾ ಯಾವಾಗ 15 ದಿನ ಟೈಮ್ ಕೊಟ್ಟು 16 ದಿನ ಕೇಸ್ ಆಗ್ಬೇಕಾಗಿತ್ರಿ ನನಗೆ. ನನ್ನ ಪ್ರಕಾರ, ನಾ ಲೀಗಲ್ ನೋಟಿಸ್ ಕೊಟ್ಟ ಪ್ರಕಾರ ನಾ ಇಲ್ಲಿವರೆಗೂ ನಿಮ್ ಮಾತು ಕೇಳಿನಿ. ಯಾಕೆ ಕೇಳಿನಂದ್ರಿ, ನೀವು ನಿಮ್ ಫ್ರೆಂಡ್ ಅದು ಇದು ಏನೋ ಹೇಳಿದ್ರಿ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೆ ಏನು ಮಾತಾಡಿಲ್ಲ ನಿಮ್ಗೆ. ನಾನು ಇವತ್ತು ಯಾಕೆ ಮಾತಾಡಕತ್ತೀನಿ ಅಂದ್ರೆ ಟೈಮ್ ಮುಗೀತು, ಮಿತಿ ಮೀರಿ ಟೈಮ್ ಮುಗಿದೈತಿ. ಲೀಗಲ್ ಪ್ರೊಸೀಜರ್ ನಾವು ಕಂಟಿನ್ಯೂ ಮಾಡ್ತೀವಿ. ನಾವು ಇವಾಗ ನಾವು ಮಾತಾಡತ್ತೀವ್ರಿ. ನಾವು ನಮ್ದೇನ ನಾವು ಪ್ರೊಸೀಜರ್ ಮಾಡ್ತೀವ್ರಿ. ನೀವು ಸಮಸ್ಯೆ ಮಾಡಕ್ ಹೋಗ್ಬೇಡ್ರಿ. ಅದಕ್ಕ ಅದು ಹಂಗ ಇದು ಹಿಂಗ ನೀವ್ ಹೇಳ್ಬೇಡ್ರಿ. ಯಾಕಂದ್ರೆ ನೀವ್ ಹೇಳಕ್ಕಿಂತ ನಮ್ಮ ಲೀಗಲ್ ಪ್ರೊಸೀಜರ್ ಕೆಲವಿಷ್ಟು ಮಂದ್ರಿ ಬಾಯಿ ಮಾತಿ ಕೇಳಲ್ಲ. ಬಾಯಿ ಮಾತಿ ಕೇಳಾರ್ದಿಗೆ ಬೇರೆ ರೀತಿ ಮಾತು ಕೇಳಿಸ್ರಟ್ಟೆ ಕೇಳ್ತಿರ್ತಾರ್ರಿ. ಅದಕ್ರಿ ನೀವು ಇದು ಮಾಡಕ್ ಹೋಗ್ಬೇಡ್ರಿ. ನಾ ಈಗ ಮಾತಾಡ್ತೀನಿ, ಇವಾಗ ಇನ್ನಾಗ್ಲಿಂದ ನಮ್ದ್ರಿ. ನಾ ಮಾತಾಡೋ ರಿಪ್ಲೈ ಕೊಟ್ಟಿಲ್ಲ, ಬಾ ಮಗನ ಇಲ್ಲ ಪೊಲೀಸ್ ಸ್ಟೇಷನ್ ಹಾಕಿ ಓದಿಸ್ತೀನಿ ತಡಕ ನಿಮ್ಗ ಅಂದ್ರೆ ಗೊತ್ತಾಗತ್ತ ಅಂತ ಹೇಳ್ತೇನೆ ನಾನು. ನಮ್ ಲೆಕ್ಕ ಹಂಗಿರ್ತಾವ. ನೀವು ನಿಮ್ ಲೆಕ್ಕ ಬೇರೆ ರೀ. ನಿಮ್ ಲೆಕ್ಕ ಇದ್ದಕ್ಕ ಅವ್ರು ಇಲ್ಲಿವರೆಗೆ ನಿಮ್ಗೆ 18 ಲಕ್ಷ ರೂಪಾಯಿ ನಾಮ ಹಾಕಿದ್ದವ್ರಿ. ಈಗ 18 ಲಕ್ಷ ರೂಪಾಯಿ ಅಟ್ಲೀಸ್ಟ್ ಈಗಾರ ಕಾಂಟ್ಯಾಕ್ಟ್ ಆಗ್ಯಾನ ಅವ್ನು ಹಿಡ್ಕೊಂಡು ನೀವು ಈಗ ಹೇಳಿಲ್ಲ. ಮೊನ್ನೆನೆ ನೀವು ಅಂದಿದ್ರ, ಅವತ್ ನಾವ್ ಹೇಳಿದ್ ನಿಮ್ಗೆ ಅವ್ರ ಬರಾ ದಿನಾನ ಬರ್ರಿ ಅಂತ. ಬರ್ತಾರ ಅಂತಂದ್ರೆ ಇಲ್ಲಿ ಬಂದ್ರು ಬರ್ಲಿಲ್ಲವ ಅಂದ್ರೆ ಇರ್ತಾವ. ಎಮೋಷನಲಿ ನಿಮ್ನ ಬ್ಲಾಕ್ ಮೇಲ್ ಮಾಡತ್ತಾನ ಸರ್. ಬ್ಲಾಕ್ ಮೇಲ್ ಅಲ್ಲಿ 2 ರೀತಿ ಐತಿ ನೋಡ್ರಿ. ನೀವು ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದ್ ಬೇರೆ, ನಿಮ್ಗೆ ನಾರ್ಮಲ್ ಆಗಿ ನಾವ್ ಹೊಡಿತೀನಿ ಬ್ಲಾಕ್ ಮೇಲ್ ಮಾಡೋದ್ ಬೇಡ. ಅವನು ಚೆನ್ನಾಗ್ಯಾನ್ರಿ. ಅವ ನಿಮ್ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡಾನ. ಅದಕ್ಕೋಸ್ಕರ ನಿಮ್ಮನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಕತ್ತಾನವ. ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿದ್ರೆ ನೀವು ಅವ್ನ ಯಾವ ಕನ್ಸರ್ನ್ ತೋರಿಸ್ತಿರ್ತೀರಿ, ಅವ್ ಒಳ್ಳೆವಂತನ. ಅದು ಎಮೋಷನಲಿ ಬ್ಲಾಕ್ ಮೇಲ್ ಆಗ್ತೈತ್ರಿ. ಅದು ನೀವು ಅದನ್ನ ಅರ್ಥ ಮಾಡ್ಕೋರಿ. ನಿಮ್ಮನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡಿ ನಿಮಗ್ ಗೊತ್ತಿಲ್ಲಾರ್ದಂಗ ನಿಮ್ಮನ್ನ ಅವ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಟ. ನಾನು ನಿಜವಾಗ್ಲು ನೀವ್ ಅನ್ಕೊಂಡ್ರಿ, ನೀವೇನ್ ಅನ್ಕೊಂಡ್ಬಿಟ್ರಿ ನಾನ್ ಕಂಟ್ರೋಲ್ ದಲ್ಲಿ ಇದ್ದೀನಿ ಅಂತ. ಇಟ್ಸ್ ನಾಟ್, ಯು ಆರ್ ರಾಂಗ್. ಯಾಕಂದ್ರೆ ಅವ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ಕೊಂಡು ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಟ. ಅದಕ್ಕೋಸ್ಕರ ಇಷ್ಟ ದಿನ ಮುಂದೆ ಕೂರ್ಸಾಕತ್ತೀರಿ ನಮ್ಮ ಹತ್ರ ಕೇಸ್. ನಿಮ್ಮನ್ನ ಕಂಟ್ರೋಲ್ ಇಟ್ಟ, ನೀವು ನಮ್ ಕ್ಲೈಂಟ್ ಅಂತ ನೀವ್ ಹೇಳಿದಾಗ ನಾವ್ ಕೇಳಕ್, ಆದ್ರೆ ಅವ ಹೇಳಿದಾಗ ನಾವ್ ಕೇಳಕ್ ಆಗೋದಿಲ್ಲ. ಅದಕ್ಕೆ ಇಲ್ಲಿ ನಾವ್ ಸ್ವಲ್ಪ ನೀವು ಸುಮ್ಮಿರ್ರಿ. ನಾವು ಅವ್ರಿಗೆ ಸರಿಯಾಗಿ ಮಾಡ್ತೀವಿ ನಾವು. ಒಟ್ಟ ಮ್ಯಾಕ್ಸಿಮಮ್ 1 ತಿಂಗಳ ಮುಗಿಸ್ಬಿಡ್ರಿ, ಬಗೆಹರಿಸ್ಬಿಡ್ರಿ. ನಾವು ಟ್ರೈ ಮಾಡಕ್ ಮಾಡ್ತೀವ್ರಿ. ಯಾಕಂದ್ರೆ ಸುಮ್ಮನೆ ನೀವೇನ್ ಇದು ಮಾಡ್ಬೇಡ್ರಿ. ನಾನು ಈಗ ಫೋನ್ ಮಾಡಿ ನನ್ನ ನಂಬರ್ ಕಳ್ಸ್ರಿ ಅರ್ಜೆಂಟ್. ನನ್ ಬೇರೆದ್ ಒಂದು ಫೋನ್ ಬರತ್ತೆ ಪಾಪ, ಅವಾಗ್ಲಿಂದ ಮಾಡಾಕ್ತಾರ ಅವ್ರಿ. ನಾನು ರಿಸೀವ್ ಮಾಡ್ತಿಲ್ಲ. ಒಂದು ಆಲೋಳಿ ಕೇಸ್ ಇದ್ರೆ ಎಲ್ಲರೂ ಫೋನ್ ಮಾಡತ್ತಾರ. ಹೌದ್ರಿ, ನಾನು ಇವಾಗ ನಂಬರ್ ಕಳ್ಸ್ರಿ. ನಾ ಮಾತಾಡಿ ನಿಮ್ಗೆ ಏನನ್ನ ನಾನು ನಿಮ್ಗೆ ರಿಟರ್ನ್ ಕಾಲ್ ಮಾಡಿ ಹೇಳ್ತೀನಿ. ಮೋಸ್ಟ್ ಲೈಕ್ಲಿ ಹತ್ತಂಗಿಲ್ಲ. ನಾನು ಒಂದ್ ಮಟ್ಟಿಗೆ ಟ್ರೈ ಮಾಡ್ತೀನಿ. ಇವತ್ತು ಟ್ರೈ ಮಾಡಿ ನಾಳೆ ಬೆಳಿಗ್ಗೆ ಟ್ರೈ ಮಾಡ್ತೀನಿ. ಅವ್ ಏಸಿನ ಸುತ್ತ ಬಿಡ್ತೇನೆ. ಅವ್ನ ಕೆಲ್ಸ ಇರ್ತಾವ, ಕೆಲಸ ಕಾರ್ಯಗಳು ಇರ್ತಾವ್ರಿ. ಹಂಗಂತ್ರಿ. ನಾಳೆ ತನಕ ವೇಟ್ ಮಾಡೋನು. ಆಗ್ಲಿಲ್ಲ ನೆಕ್ಸ್ಟ್ ಸ್ಟೆಪ್ ಏನಂತ ಡಿಸ್ಕಷನ್ ಮಾಡೋಣ. ಸ್ವಲ್ಪ ನನಗೂ ಐಡಿಯಾ ಬರಲ್ಲ ರೀ.
ಓಕೆ ಓಕೆ ಕೊಡ್ತೀನಿ. ನಂಬರ್ ಕಳ್ಸ್ರಿ ಜಲ್ದಿ. ಓಕೆ ಫೈನ್. ಹ್ಞೂ